ಪ್ರತಿಯೊಬ್ಬರಿಗೂ ಕೂಡ ನೇಹಾ ಗೌಡ ಅವರು ಅಂದ್ರೆ ಇಷ್ಟ. ಸೊ ಅವರ ಒಂದು ನಟನೆ ಅಂದ್ರೆ ಇಷ್ಟ. ಸೊ ಅವರ ಪತಿ ಅಂತರ್ಪಟದಲ್ಲೂ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ತಾಯ್ತನವನ್ನ ಎಂಜಾಯ್ ಮಾಡೋಕೆ ರೆಡಿ ಆಗಿದ್ದಾರೆ. ಸೊ ಮನೆಗೆ ಯಾವೊಂದು ಕ್ಷಣದಲ್ಲಿ ಬೇಕಾದ್ರೂ ಪುಟ್ಟ ಕಂದನ ಆಗಮನವಾಗಲಿದೆ. ಸೊ ಮನೆಗೆ ಪುಟ್ಟ ಲಕ್ಷ್ಮಿ ಬರುತ್ತಾ ಕಾದು ನೋಡ್ಬೇಕಿದೆ. ಎಸ್ ಹೌದು, ಪುಟ್ಟ ಮಗುವಿನ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸೊ ಮನೆಯಲ್ಲಿ ವಿಪರೀತ ಸಂಭ್ರಮ ಸಡಗರ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನೇಹಾ ಗೌಡ ಮತ್ತೆ ಚಂದನ್ ಅವರು. ಇತ್ತೀಚೆಗಷ್ಟೇ ಅದ್ಭುತವಾದಂತ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಂತೂ ಕಮೆಂಟ್ಸ್ ಗಳ ಸುರಿಮಳೆಯ ಬರ್ತದೆ. ತುಂಬಾ ಜನ ಆಗಿರ್ಬೋದು, ಅಭಿಮಾನಿಗಳೆಲ್ಲರೂ ಕೂಡ ಕಮೆಂಟ್ ಮೂಲಕ ವಿಶ್ವಾಸನ ತಿಳಿಸ್ತಾ ಇದ್ದಾರೆ. ನಿಮ್ಗೂ ಕೂಡ ನೇಹಾ ಅವರು ಇಷ್ಟನಾ? ನೀವು ಕೂಡ ಸಪೋರ್ಟ್ ಮಾಡ್ತೀರಾ? ಯಾವ ಮಗು ಆಗ್ಬೋದು? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸುಂದರವಾದಂತ ಕುಟುಂಬ, ತುಂಬಾ ಚೆನ್ನಾಗಿ ನಟನೆಯ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ. ಅದ್ಭುತವಾದಂತ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ. ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ಒಂದು ಧಾರಾವಾಹಿಗಳಲ್ಲೂ ಸಹ ಬಣ್ಣ ಹಚ್ಚಿದಂತವ್ರು ನೇಹಾ ಅವರು ಸದ್ಯಕ್ಕೆ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಸಿಗಲಿದೆ ನೇಹಾ ಅವರ ಕಡೆಯಿಂದ. ಅದ್ಭುತವಾಗಿ ಇಷ್ಟು ವರ್ಷಗಳ ಕಾಲ ನಡೆಸುತ್ತಾ ಬಂದ್ರು. ಲಕ್ಷ್ಮೀ ಬರಮ್ಮ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಒಂದು ಗೊಂಬೆ ಪಾತ್ರವನ್ನ ಮಾಡಿದ್ರು. ಈಗಲೂ ಕೂಡ ಗೊಂಬೆ ನೇಹಾ ಅಂತಾನೆ ಗುರ್ತಿಡಿಯುತ್ತಾರೆ. ಸೊ ಅಷ್ಟರ ಮಟ್ಟಿಗೆ ಅವ್ರ ಮನೆ ಮಾತಾಡುತ್ತವರು. ನಂತರ ನಮ್ಮ ಲಚ್ಚಿಯಲ್ಲೂ ಕೂಡ ಅಷ್ಟೇ ಒಂದು ತಾಯಿ ಪಾತ್ರ, ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಕಡೆ ಫೇಮಸ್ ಆಗಿತ್ತು. ಇದೇ ರೀತಿ ಬೇರೆ ಬೇರೆ ಧಾರಾವಾಹಿ ಆಗಿರ್ಬೋದು, ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಬ್ರೇಕ್ ಅನ್ನ ತೆಗೆದುಕೊಂಡು ಆ ಮನೆಯಲ್ಲಿ ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆರೋಗ್ಯದ ಕಡೆ ಗಮನ ಹರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿಯೂ ಕೂಡ ಒಂದು ಬೆಳವಣಿಗೆ ಆಗಿರ್ಬೋದು ಕೂಡ ಚೆನ್ನಾಗಿದೆ. ಡಾಕ್ಟರ್ ಚೆಕಪ್ ಎಲ್ಲವನ್ನೂ ಕೂಡ ಮಾಡಿಸಿದ್ದು ಶೀಘ್ರದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ನೀಡೋಕೆ ಅಭಿಮಾನಿಗಳಿಗೆ ವೇಟ್ ಮಾಡ್ತಾ ಇದ್ದಾರೆ.